ನವರಾತ್ರಿ ಅಂದರೆ ಏನು? ರಾತ್ರಿ ಅಂತ ಯಾಕೆ ಶಬ್ದ ಕೊಟ್ಟರು? ನಾವೆಲ್ಲಿಯೂ ಕೂಡ ರಾತ್ರಿ ಅಂತ ಶಬ್ದವನ್ನು ಕೇಳಿಲ್ಲ. ಯಾಕೆಂದ್ರೆ ಹಗಲು ಪೂಜೆ ನಾವು ಮಾಡ್ತಾ ಇರೋದ್ರಲ್ಲಿ ಶ್ರೀನಿವಾಸ ಕಲ್ಯಾಣ ಎಲ್ಲ ಹಗಲು ಪೂಜೆ ಮಾಡ್ತಾ ರಾತ್ರಿ ಅಂತ ಯಾಕೆ ಹೆಸರಿಟ್ಟು ಅಂತ ಹೇಳಿದ್ರೆ, ನೋಡಿ, ಇಷ್ಟು ಕಾಲ 4 ತಿಂಗಳು ಚಾತುರ್ಮಾಸ್ಯ ಶುರುವಾಗಿ 2 ತಿಂಗಳು ಮಾತ್ರ ನಿರಂತರ ಮಳೆಯನ್ನ ಈ ವರ್ಷ ನಾವು ನೋಡಿದ್ದೇವೆ. ಎಲ್ಲ ನದಿಗಳೂ ಕೂಡ ತುಂಬಿ ಹರಿದೋದು, ಅಷ್ಟು ನೀರು ಹರಿಯಿತು. ಇನ್ನೂ ಕೂಡ ಮೋಡ ಎಂಬುದಕ್ಕಂಥದ್ದು ಹೋಗಿಲ್ಲ, ಸರಿಯಾಗಿ ಚಂದನ ದರ್ಶನ ಅವನು ಆಗಿಲ್ಲ. ಆದರೆ ಶರತ್ಕಾಲ ಬಂದ ಕೂಡಲೇ ಎಲ್ಲ ಮೇಘಗಳು ಕೂಡ ಮಳೆಯನ್ನು ಸುರಿಸಿ ಒಂದೊಂದು ಜಾಗದಲ್ಲಿ ಹೋಗಿ ಅದು ನಿಂತ್ಕೊಬಿಡ್ತಾರೆ. ಈಗ ಆಕಾಶ ಸ್ವಚ್ಛವಾಗಿ ಕಾಣಿಸುತ್ತೆ. ಎಲ್ಲ ನಕ್ಷತ್ರಗಳು, ಎಲ್ಲ ತಾರೆಗಳು, ಗ್ರಹಗಳು, ಚಂದ್ರ ಮೊದಲಾದ ಎಲ್ಲರೂ ಕೂಡ ಸ್ಪಷ್ಟವಾಗಿ ಕಾಣಿಸುವ ಒಂದು ಮನಸ್ಸಿಗೆ ಆಹ್ಲಾದ ಉಂಟು ಮಾಡತಕ್ಕಂಥ ಒಂದು ಕಾಲ ಶರನ್ನವರಾತ್ರಿ. ಅದಕ್ಕೋಸ್ಕರ ರಾತ್ರಿ ಅಂತ ಕೊಟ್ಟರದನ್ನ ರಾತ್ರಿ ಅಂತ ಕರೆದಿದ್ದಾರೆ. ವಸ್ತುತಃ ರಾತ್ರಿ ಅಂದರೆ ದುರ್ಗಾದೇವಿಯ ಅವತಾರ ಆಗಿ ಶುಂಭ ನಿಶುಂಭ, ಚಂಡ ಮುಂಡ, ಮಧು ಕೈಟಭ ಇಂತಹ ರಕ್ತಬೀಜಾಸುರ ಇಂತಹ ದೈತ್ಯರನ್ನ ಕೊಂದಿರುವ ದಿವಸಗಳಿದು. ಆದ್ದರಿಂದಲೂ ಕೂಡ ಅವರನ್ನ ಕೊಂದಿದ್ದನ್ನು ನಾವು ಈಗ ನೋಡದೆ ಇದ್ರೂ ಕೂಡ ಆ ಕೊಂದಿರುವ ಮಹಿಮೆಯನ್ನು ನಾವು ತಿಳ್ಕೊಂಡಿವಿ ಅಂದ್ರೆ ನಮ್ಮಲ್ಲಿಯೂ ಕೂಡ ಅಂತಹ ರಾಕ್ಷಸರುಗಳು ಇದ್ದಾರೆ. ಚಂಡ ಮುಂಡ, ಕಾಮ ಕ್ರೋಧ, ಆಮೇಲೆ ಶುಂಭ ನಿಶುಂಭ ಅಂದ್ರೆ ಅವರೇನು ಸಂಶಯ ಮತ್ತು ವಿಪರ್ಯಯ. ಎಲ್ಲ ಪರಮಾತ್ಮನ ಗುಣ ಇದೆಯೋ ಇಲ್ವೋ ಸಂಶಯ ಬರೆಸ್ಬರುತ್ತೆ. ಅಥವಾ ಪರಮಾತ್ಮನಿಗೆ 8 ಗುಣ ಇರ್ಬೇಕ್ರಿ, ನಮ್ಮಲ್ಲಿ ಇಲ್ದಿದ್ದ ಗುಣ ಅವನಲ್ಲಿ ಹೇಗೆ ಬರುತ್ತೆ ನೋಡಿ, ವಿಪರೀತ ಜ್ಞಾನ ಹೀಗೆ ಬಂದ್ಬಿಡುತ್ತೆ. ಇದೆಲ್ಲವೂ ಕೂಡ ನಮ್ಮ ತಲೆಯಲ್ಲಿದೆ. ಈ 9 ದಿವಸ ಕೂಡ ಈ ದುರ್ಗಾದೇವಿಯ ಪೂಜೆಯನ್ನು ಮಾಡಿದಾಗ ನಾವು ಇಂತಹ ನಮ್ಮ ತಲೆಯಿರತಕ್ಕಂಥ ಸಂಶಯ, ವಿಪರೀತ ಜ್ಞಾನ, ಕಾಮ ಮತ್ತು ಕ್ರೋಧ ಅಥವಾ ಬರೀ ಕಾಮ ಅಂತ ರಕ್ತಬೀಜಾಸುರ ಅಂದ್ರೆ ಒಂದು ರಕ್ತ ಹನಿ ಕೆಳಗಡೆ ಬಿತ್ತು ಅಂದ್ರೆ ಇನ್ನೊಬ್ಬನ ಹುಡ್ಕೊತಾ ಇದ್ದ. ಹಾಗೆ ನಮಗೆ ಒಂದು ಕಾಮನೆ ಪೂರ್ತಿ ಮಾಡಲಿಕ್ಕೆ 100 ಕಾಮನೆ ಬೆಡ್ಕೊಟ್ಟಿರ್ತಾರೆ. ಒಂದು ಕಾಮನೆ, ಈಗ ಊಟ ಮಾಡಬೇಕು ಅಂತ ಹೇಳಿಕ್ಕೆ ಎಷ್ಟು ಕಾರ್ಯಕ್ರಮ ನೋಡಿ, ಪಾತ್ರಗಳಿರಬೇಕು, ಅಗ್ಗಿಷ್ಟಿಗೆ ಇರಬೇಕು, ಆಮೇಲೆ ಬೇಯಿಸಬೇಕು, ಎಲೆ ಹಾಕೋಬೇಕು, ಉಪ್ಪು ಖಾರಗಳೆಲ್ಲ ಬೇಕು ನೋಡಿ. ಎಷ್ಟು ಕಾಮನೆಗಳು ಬಂತು. ಒಂದು ಊಟ ಮಾಡಬೇಕಪ್ಪ, ಒಂದು ಕಾಮನೆಗೆ ಇಷ್ಟು ನಮಗೆ ಕಾಮನೆಗಳು ಬರ್ತಾ ಇದೆ. ಇದೆಲ್ಲ ಕಾರಣಗಳಿಂದ ನಾವು ಅದನ್ನ ರಕ್ತಬೀಜಾಸುರ ಅಂತ ಕರೀತಾರೆ. ಅಂತಹ ಎಲ್ಲರನ್ನೂ ಕೂಡ ಅಂದ್ರೆ ಅವರಿಂದ ಪ್ರತಿನಿಧಿತವಾಗಿರ್ತಕ್ಕಂಥ ಯಾವ ಈ ಕಾಮಕ್ರೋಧಾದಿಗಳು ಎಲ್ಲವನ್ನೂ ಅವಳು ನಾಶ ಮಾಡಿ ನಮಗೆ ಅನುಗ್ರಹ ಮಾಡ್ತಾನೆ. ಆದ್ರೆ ಅವಳು ಕೂಡ ಅಸ್ವತಂತ್ರಳೇ, ಅದನ್ನು ಮರಿಬಾರ್ದು ನಾವು. ಅವಳು ಕೂಡ ಅಸ್ವತಂತ್ರಳೇ. ಆದ್ದರಿಂದ ಸ್ವತಂತ್ರವಾಗಿ ಅವಳು ಏನು ಮಾಡಲಾರದು. ಪರಮಾತ್ಮ ಒಬ್ಬನೇ ಸ್ವತಂತ್ರ. ಆದ್ದರಿಂದ ಈ ಶಕ್ತಿಗಳು 9 ರೂಪ ಏನು ತಗೊಂತಾಳೆ ಲಕ್ಷ್ಮೀದೇವಿ, ಅದು ಪರಮಾತ್ಮಂದೇ ರೂಪ. 9 ರೂಪಗಳು ಅಂದ್ರೆ ಪರಮಾತ್ಮಂದೇ ಶಕ್ತಿ. ಯಾರಲ್ಲೇ ಯಾವುದೇ ಒಂದು ಶಕ್ತಿ ಇರಲಿ, ಅದು ಯಾರ್ದದು? ನಮ್ಮದಲ್ಲ, ಅದು ಅಥವಾ ದೇವತೆಗಳದಲ್ಲ, ಅವರಲ್ಲಿರ್ತಕ್ಕಂಥ ಪರಮಾತ್ಮನ ಶಕ್ತಿ ಎಂಬುದಾಗಿ ಶ್ರೀಮದಾಚಾರ್ಯರು ಒತ್ತೊತ್ತಿ ಹೇಳ್ತಾರೆ. ಆದ್ರಿಂದ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ ಏಕಯೈವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಎಲ್ಲರಲ್ಲಿ ಇರತಕ್ಕಂಥ ಶಕ್ತಿ ಅಂದ್ರೆ ಅದು ಪರಮಾತ್ಮನ ಒಂದೇ ಒಂದು ಶಕ್ತಿ, ಅವನ ಶಕ್ತಿ. ಅದು ಅವರವರಲ್ಲಿ ಆಯಾಯ ಕಾಲಕ್ಕೆ ಸರಿಯಾಗಿ ತನ್ನ ಶಕ್ತಿಯನ್ನು ಅಭಿವ್ಯಕ್ತಗೊಳಿಸಿದಾಗ ಇವರಲ್ಲಿ ಶಕ್ತಿ ತೋರಿಸುವ ಒಂದು ಜ್ಞಾನ ಅವರಲ್ಲಿ ಉಂಟಾಗತ್ತೆ ಅಂತ ನಾವು ತಿಳ್ಕೋಬೇಕು. ಹೀಗೆ ಪರಮಾತ್ಮನನ್ನು ನಾವು ವಿಚಾರ ಮಾಡದೆ ನೀವೆಷ್ಟು ಪೂಜೆಗಳು ಮಾಡಿದ್ರು ಕೂಡ ಅದು ಆಸುರಿ ಪೂಜಾ ಎಂಬುದಾಗಿ ಕೂಡ ಮಧ್ವಾಚಾರ್ಯ ಒಂದು ಕಡೆ ಹೇಳ್ತಾರೆ. ವಿಷ್ಣು ಸ್ಮೃತಿ ವಿಹೀನ ಯಾ ಪೂಜಾ ಸ ಆಸುರಿ ಮತ. ವಿಷ್ಣುವಿನ ಸ್ಮರಣೆ ಬರಲಿಲ್ಲ ಅಂದ್ರೆ ಆ ಪೂಜೆಯಲ್ಲೂ ಕೂಡ ದೈತ್ಯರು ರಾಕ್ಷಸರು ಮಾಡತಕ್ಕಂಥ ಪೂಜೆ ಅಷ್ಟೇ ಹೊರತಾಗಿ ಸಾತ್ವಿಕರು ಮಾಡೋ ಪೂಜೆ ಅಲ್ಲ ಅಂತ ಹೇಳ್ತಾರೆ. ಆದ್ರಿಂದ ನಾವು ನವರಾತ್ರಿ ಅಂದ್ರೆ 3 ದಿವಸ ಮಹಾಕಾಳಿ ಪೂಜೆ, ಇನ್ನು 3 ದಿವಸ ಮಹಾಲಕ್ಷ್ಮೀ ಪೂಜೆ, ಇನ್ನು 3 ದಿವಸ ಮಹಾ ದುರ್ಗಾ ಪೂಜೆ. ಈಗ 3 ದಿವಸ ಹಂಚ್ಕೊಂಡಿದ್ದೇವೆ ನಾವು. ಈ 3 ದಿವಸಗಳಿದಲ್ಲ, ಅದು 9 ಶಕ್ತಿಯು ಕೂಡ ವಿಮಲ, ಉತ್ಕರ್ಷಣಿ, ಜ್ಞಾನ, ಕ್ರಿಯಾ, ಪ್ರಹ್ವಿ, ಯೋಗ ಇತ್ಯಾದಿಗಳು 9 ಶಕ್ತಿ, ಪರಮಾತ್ಮನ ಶಕ್ತಿ. ಅದನ್ನು ಆ ಕಾಲದಲ್ಲಿ ವಿಶೇಷವಾಗಿ ಅಭಿವ್ಯಕ್ತಗೊಳಿಸ್ತಾನೆ ದುರ್ಗಾದೇವಿಯ 3 ರೂಪದ ಮೂಲಕವಾಗಿ. ಆದ್ದರಿಂದ ಮಹಾಕಾಳಿ ಅಂತ ಬಂದಾಗ ದುರ್ಗಾದೇವಿಯ ಪೂಜೆ ಮಾಡ್ತೇವೆ, ಮಹಾಲಕ್ಷ್ಮಿ ಅಂತ ಬಂದಾಗ ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ, ಮಹಾಕಾಳಿ ಅಂತ ಬಂದಾಗ
ಅಥವಾ ಸರಸ್ವತಿ ಅಂತ ಬಂದಾಗ ಸರಸ್ವತಿ ಪೂಜೆ, ಪೂಜಾ ಪುಸ್ತಕಾದಿಗಳ ಪೂಜೆ, ಆಮೇಲೆ ಇದೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಪರಮಾತ್ಮಂದೇ ಶಕ್ತಿಗಳು ಅಂತ ನಾವು ತಿಳಿದ. ಅದಕ್ಕೆ ನವರಾತ್ರಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇದು ಚಾತುರ್ಮಾಸ್ಯ ಕಾಲ. ಪರಮಾತ್ಮ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ಪರಮಾತ್ಮ ಮಲಗಿದವನಂತೆ ಅವನು ನಮಗೆ ತೋರಿಸ್ಕೊಂಡು ಕಣ್ಣು ಮಾತ್ರ ಮುಚ್ಚಿದ್ದಾನಷ್ಟೆ. ಪರಮಾತ್ಮನ ಕೃಪಾ ದೃಷ್ಟಿ ನಮ್ಮ ಮೇಲೆ ಇಲ್ಲ ಅಂದ್ರೆ ಯಾವ ಮಂಗಳವೂ ನಮಗೂ ಉಂಟಾಗುವುದಿಲ್ಲ. ಪರಮಾತ್ಮ ಕಲ್ಯಾಣ ದೃಷ್ಟಿಹೀನಾನಾಂ ಕುತಃ ಸರ್ವೇಷಾಂ ಸುಖಂ. ಪರಮಾತ್ಮನ ಮಂಗಳ ದೃಷ್ಟಿ ಇಲ್ಲ ಅಂದ್ರೆ ಸುಖ ಎಲ್ಲಿದೆ ನಮಗೆ? ಆದ್ದರಿಂದ ಆ ಮದುವೆ ಮುಂಜಿ ಯಾವುದು ಕೂಡ ಈ 4 ತಿಂಗಳಲ್ಲಿ ಮಾಡುವ ಪದ್ಧತಿ ಇಲ್ಲ, ಮಾಡಬಾರದು. ಅದು ಮುಖ್ಯವಾದದ್ದು. ಅದೇ ಪರಮಾತ್ಮ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನ ಅಂದ್ರೆ ಮತ್ತೆ ಈ ಪ್ರಪಂಚದ ವ್ಯವಹಾರ ಅಷ್ಟು ಚೆನ್ನಾಗಿ ನಡೀತಾ ಇದಲ್ಲ ಅಂದ್ರೆ ಅವರಿಂದ ಪ್ರತಿನಿಧಿತರಾಗತಕ್ಕಂಥ ದೇವತೆಗಳ ಮೂಲಕ ಮಾಡಿಸ್ತಾ ಇರ್ತಾನೆ. ಹಾಗಾದ್ರೆ ಇವನಿಗೇನು ಕೆಲಸ ಇಲ್ಲ ಅಂತ ಆಯ್ತು. ಪರಮಾತ್ಮ ಮಲಗುಬಿಟ್ಟಲ್ಲ ಅಂದ್ರೆ ಅದಕ್ಕೆ ನವರಾತ್ರಿ ಅಂತ ಹೇಳ್ತಾರೆ. ರಾತ್ರಿ ಎಂಬ ಶಬ್ದಕ್ಕೆ ಅರ್ಥ ಏನು? ಅಜ್ಞಾನ. ಯಾಕೆ ನಾವು ಮಲಗುತ್ತೀವಲ್ಲ, ರಾತ್ರಿಯಿಂದ ಅಜ್ಞಾನ, ಮಲಗಿರೋದು ಅಂತ ಅರ್ಥ. ನವ ಅಂದ್ರೆ ಏನು? ನಾ ವಾ ಅಂತ ಬಿಡಿಸ್ಕೋಬೇಕು. ನಾ ವಾ ರಾತ್ರಿ. ಪರಮಾತ್ಮನ ಮಲಗಿದ್ರೂ ಕೂಡ ಪರಮಾತ್ಮ ಮಲಗಿರ್ಬೋದು ಬೇಕಾದ್ರೆ, ಆದರೆ ಅವನ ಬಲ ಇದಲ್ಲ. ಆ ಬಲ ಅಂದ್ರೆ ಶಕ್ತಿ. ಅದಕ್ಕೆ ರಾತ್ರಿ ಅಂದ್ರೆ ಅಜ್ಞಾನ, ನಿದ್ರೆ. ನ ಇಲ್ಲ, ನ ವಾ ರಾತ್ರಿ ಅಂದ್ರೆ ವಾ ಅಂದ್ರೆ ಬಲ, ಓಂ ಬಲಂ. ರಾತ್ರಿ ಶಬ್ದಿತವಾದ ಅಜ್ಞಾನ ಅಂದ್ರೆ ಮಲಗೋದು ಅಂತ ಅರ್ಥ. ಅದು ಅವನ ಬಲಕ್ಕೆ ಇಲ್ಲ. ಆದ್ದರಿಂದ 9 ಶಕ್ತಿಗಳನ್ನ ಕಳಿಸಿ ಪರಮಾತ್ಮ ಅವನ ಎಲ್ಲರ ಕಾರ್ಯಗಳು ಮಾಡ್ತಾನೆ. ಆಯಾ ದೇವತೆಗಳ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಆ ದೇವತೆಗಳ ಇದ್ಗುಣಿ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ. ಅದಕ್ಕಾಗಿಯೇ ನಾವು ನವರಾತ್ರಿ ಎಂಬುದಕ್ಕಂಥದ್ದೇ ಅದರಲ್ಲಿ ಮುಖ್ಯವಾಗಿ ನಾವು 9 ಜನ ಕುಮಾರಿಕೆಯರನ್ನು ಪೂಜೆ ಮಾಡ್ತಾ ಇದ್ದೀವಿ. ನಾವು 9 ಜನ ಮೊದಲು 3 ದಿವಸದಲ್ಲಿ ಮಹಾಕಾಳಿ ಅಂತ ಕರಿತೀವಿ. ಅಂದ್ರೆ ಏನು? ತಮೋಗುಣ ಪ್ರೇರಕವಾದ 3 ಶಕ್ತಿಗಳನ್ನ ಅದನ್ನು ಕರೆಯೋದು ತಮೋಗುಣ ಪ್ರೇರಕ. ಇನ್ನ ಅದಕ್ಕೆ 3 ಶಕ್ತಿ ಇದೆ ಪರಮಾತ್ಮಂದು. ವಿಮಲ, ಉತ್ಕರ್ಷಣಿ, ಜ್ಞಾನ ಅಂತ ಅದಕ್ಕೆ ಹೇಳ್ತಾರೆ. ವಿಮಲ ಅಂದ್ರೆ ಏನು? ಅಜ್ಞಾನ ಎಂಬುದಕ್ಕಂಥದ್ದನ್ನು ಪರಿಹಾರ ಮಾಡಿ ಅದೇ ಮಲ, ಅದು ನಮಗೆ ಸರಿಯಾದ ಜ್ಞಾನ ಉಂಟು ಮಾಡೋದು. ಅದು ಉತ್ಕರ್ಷ ಮಾಡೋದು. ಜ್ಞಾನದ ಉತ್ಕರ್ಷ ಉಂಟು ಮಾಡಿ ಕಾಮಾದಿ ಮಲವನ್ನು ಪರಿಹಾರ ಮಾಡುವುದಕ್ಕೆ 3 ಶಕ್ತಿ ಹೇಳ್ತಾರೆ. ಅದನ್ನು ಮಹಾಕಾಳಿ ಅಂತ ಕರೀತಾರೆ. ಎರಡನೇದೇನಿದೆ ಅದು ಮಧ್ಯದ 3 ದಿವಸ ಇದಲ್ಲ, ಅದರಲ್ಲಿ ಯಾರು ಮಹಾಲಕ್ಷ್ಮಿ ಇಲ್ಲಿದ್ದು ಪರಮಾತ್ಮ ಮಾಡತಕ್ಕಂಥ ಕಾರ್ಯಕ್ರಮ, ಅದು ದುಷ್ಟ ಸಂಹಾರ. ಅದು ಕ್ರಿಯಾ ಯೋಗ ಪ್ರಕ್ಷ್ವಿ ಅಂತ ಹೇಳ್ತಾರೆ. ಈ ಶಕ್ತಿಗಳನ್ನ ಅಂದ್ರೆ ದುರಾಚಾರವನ್ನ ತಡೆ ಹಿಡಿದು ಸದಾಚಾರ ಉಂಟು ಮಾಡತಕ್ಕಂಥ ಕ್ರಿಯಾ ಎಂಬುದಕ್ಕಂಥ ಶಕ್ತಿ. ಪಾಶವಿ ಶಕ್ತಿಯನ್ನು ನಾಶ ಮಾಡಿ ಮುಕ್ತಿ ಮಾರ್ಗಕ್ಕೆ ಉಪಾಯವಾಗತಕ್ಕಂಥ ಒಂದು ಯೋಗ ಎಂಬ ಶಕ್ತಿ. ಅವಿನೀತಿಯಿಂದ ಹೋಗಲಾಡಿಸಿ ವಾಯುವಾದಿ ಗುರುಗಳಲ್ಲಿ ಪ್ರಕ್ವಿ ಭಾವ ಉಂಟು ಮಾಡತಕ್ಕಂಥ ಪ್ರಕ್ವಿ ಎಂಬುದಕ್ಕಂಥ ಶಕ್ತಿ. ಈ 3 ಶಕ್ತಿ ಪರಮಾತ್ಮನ ಶಕ್ತಿ ಮಧ್ಯದಲ್ಲಿ ಬರ್ತಾ ಇದೆ. ಕಡೆಯ 3 ದಿವಸಗಳಲ್ಲಿ ಬ್ರಹ್ಮಾದಿ ದೇವತೆಗಳಿಗೂ ವಿಜ್ಞಾನಪ್ರದವಾದ ಸಚ್ಛಬ್ದವಾಚ್ಯನಾದ ವಾಯುದೇವನು ಕೂಡ ಜ್ಞಾನವನ್ನು ಕೊಡತಕ್ಕಂಥ, ಸರಸ್ವತಿಗೂ ಜ್ಞಾನಪ್ರದವಾದ 3 ಶಕ್ತಿಗಳು: ಸತ್ಯ, ಈಶಾನ, ಅನುಗ್ರಹ. ಸತ್ಯ, ಸತ್ ಅಂದ್ರೆ ವಾಯುದೇವರು, ಅವನು ಕೂಡ ಯಾ ಅಂದ್ರೆ ಜ್ಞಾನವನ್ನು ನಿಯಮನ ಮಾಡುವವನು, ವಾಯುದೇವರಿಗೂ ಜ್ಞಾನ ಕೊಡೋನು. ಈಶಾನ ಅಂದ್ರೆ ಅನ ಅಂದ್ರೆ ವಾಯುದೇವರು, ಈಶಾ ಅಂದ್ರೆ ಅವಳಿಗೂ ಒಡೆಯನಾಗಿರ್ತಕ್ಕಂಥವನು, ಜ್ಞಾನ ಕೊಡತಕ್ಕಂಥವನು. ಅನುಗ್ರಹ ಎಲ್ಲರಿಗೂ ದೇವತೆಗಳು ಅನುಗ್ರಹ ಉಂಟು ಮಾಡತಕ್ಕಂಥದ್ದು. ಆದ್ದರಿಂದ ಎಷ್ಟೋ ಜನ ಮಾನವರು ನಾವೇ ಎಲ್ಲವೂ ಅಂತ ಅಹಂಕಾರ ಪಟ್ಕೊಂಡು ಇರ್ತಾರೆ. ಅದೆಲ್ಲ ಹೋಗಲಾಡಿಸಿ ಅವರಿಗೆ ಸಮೀಚೀನವಾದ ಜ್ಞಾನ ಕೊಡಕ್ಕಂತ ಈ 3 ಶಕ್ತಿಗಳನ್ನು ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ದುರ್ಗಾದೇವಿಯನ್ನು ನಾವು ವಿಶೇಷವಾಗಿ ದುರ್ಗಾ ಅಷ್ಟಮಿ ದಿವಸ ನಾವು ಪೂಜೆ ಮಾಡ್ತೀವಿ. ನಾವು ದುರ್ಗಾ ಅಷ್ಟಮಿ ದಿವಸ ಅವತ್ತು ದುರ್ಗಾದೇವಿ ಏನಿದ್ದಾಳೆ ಅವಳು ದುಃಖ ಮಿತಿ ಪ್ರೋಕ್ತಂ. ದುರ್ ಅಂದ್ರೆ ದುಃಖ, ಹಾಗೆ ಗ ಅಂದ್ರೆ ಏನು? ಗಮಯತಿ, ದುಃಖವನ್ನ ಹೋಗಲಾಡಿಸುವವಳು ಯಾರು? ಅವಳು ದುರ್ಗಾ. ಆದ್ರೆ ಅವಳನ್ನ ಅಷ್ಟು ಸುಲಭವಾಗಿ ತಿಳ್ಕೊಳಿಕ್ಕಾಗಲ್ಲ ದೈತ್ಯರಿಗೆ. ಅದಕ್ಕೆ ದುರ್ಜ್ಞೇಯಳು, ದುರ್ಜ್ಞೇಯಳು ಅದಕ್ಕೆ ದುರ್ಗಾ. ಅಥವಾ ದೈತ್ಯರಿಗೆ ದುಃಖ ಉಂಟು ಮಾಡುವವಳು, ಆ ಕಂಸನಿಗೆ ಎದೆಗೆ ಒದ್ದು ಮೇಲೆ ನಿಂತ್ಕೊಂಡು 8 ಕೈಗಳಿಂದ ನಾನಾ ವಿಧವಾದ ಅಸ್ತ್ರಗಳನ್ನ ತೋರಿಸಿಲ್ಲು. ಕಿಮ್ಮಯ ಹತಯ ಮಂದ ಜಾತಕ್ಕಲು ತಮಾಂತಕೃತ. ನನ್ನ ಕೊಂದೇನೋ ಪ್ರಯೋಜನ, ನನ್ನ ಕೊಲ್ಲಿಕ್ಕಾಗೋದು ಇಲ್ಲ, ನಿನ್ನ ಕೊಂದವನು ಕೊಲ್ಲುವವನು ಹುಟ್ಟಾಯ್ತು ಬಿಡು ಅಂತ ಹೇಳಿದವಳು. ಅಂದ್ರೆ ಕಂಸನಂತಹ
ಕಂಸ ಅಂದ್ರೇನು? ಕಸಿ ಹಿಂಸಾಯ, ಎಲ್ಲರಿಗೂ ಸಾಧುಗಳಿಗೆ ಹಿಂಸೆ ಉಂಟು ಮಾಡತಕ್ಕಂಥ ವ್ಯಕ್ತಿಗಳನ್ನ ಯಾರು ಈ ದುರ್ಗಾಷ್ಟಮಿ ದಿವಸದಲ್ಲಿ ಈ 9 ದುರ್ಗಾದೇವಿ ಪೂಜೆ ಮಾಡ್ತಾರೋ ಅವರು 1 ವರ್ಷ ಅವರ ಹತ್ರ ಒಬ್ಬ ದುಷ್ಟ ವ್ಯಕ್ತಿ ಬರಬಾರದು, ಆ ರೀತಿ ಕಾಪಾಡ್ತಾಳೆ. ಅದಕ್ಕೆ ದುರ್ಗೆ, ಕೋಟೆ. ದುರ್ಗೆ ಅಂದ್ರೇನು? ಕೋಟೆ. ಚಿತ್ರದುರ್ಗದ ಕೋಟೆ ಅಂದ್ರೇನು? ಕೋಟೆ, ರಕ್ಷಣೆ ಮಾಡ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಅರ್ಥ ಇಟ್ಕೊಂಡು ವಾದಿರಾಜರು ತಮ್ಮ ತೀರ್ಥ ಪ್ರಬಂಧ ಸ್ತೋತ್ರ ಮಾಡ್ತಾರೆ. ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ದುಷ್ಪ್ರಾಪ್ಯತ್ವಾಚ ದುರ್ಜನೈಹಿ ಸತಾಂ ಅಭಯಭೂಮಿತ್ವ ದುರ್ಗಾ ತ್ವಂ ಹೃದ್ಗುಹಾಶಯಾತ್ ಎಂಬುದಾಗಿ ಸ್ತೋತ್ರ ಮಾಡಿದ್ದಾರೆ. ತ್ರಿಶೂಲ ಧಾರಿಣೀಂ ದೈತ್ಯ ಗಜ ಕುಂಭ ವಿದಾರಿಣೀಂ ಗಿರೀಂದ್ರ ಶಿಖರಾವಾಸ ದುರ್ಗಾ ಸ್ವರ್ಗ ಅಪವರ್ಗದ. ಸ್ವರ್ಗವನ್ನು ಕೊಡ್ತಾಳೆ, ಅಪವರ್ಗ ಅಂದ್ರೆ ಮೋಕ್ಷವನ್ನೂ ಕೊಡಲಿಕ್ಕೆ ಸಮರ್ಥಳಾದವಳು ಲಕ್ಷ್ಮೀದೇವಿ ಪರಮಾತ್ಮನ ಆದೇಶದಂತೆ. ಆದ್ದರಿಂದ ಇಂತಹ ಮಾಡಲಿಕ್ಕೆ ಹೋಗಿದ್ದಾರೆ. ಈ ಒಂದು ಭಗವಂತನ ಈ ಪೂಜೆಯನ್ನು ನಾವು ಮಾಡಿದಾಗ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಈ ಇಷ್ಟು ತಿಂಗಳುಗಳು ನಾವೇನೇನೋ ಅನ್ಯಾಯಗಳು ಮಾಡಿರ್ತೇವೆ, ಆ ಪ್ರಕಾರವಾಗಿ ಅಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲಿ ಪೂರ್ಣವಾಗಿ ತುಂಬ್ಕೊಂಡ್ಬಿಡುತ್ತಾಳೆ. ಅಲಕ್ಷ್ಮಿ ಬಂದ್ಲು ಅಂದರೆ ನಮಗೇನು? ಮನೆಯಲ್ಲಿ ಜಗಳ, ತಂದೆ ಮಕ್ಕಳಲ್ಲಿ ಜಗಳ, ಗಂಡ ಹೆಣ್ಣಂದ್ರಲ್ಲಿ ಮಕ್ಕಳ, ಅಮ್ಮ ಆಮೇಲೆ ಅಜ್ಜಿಯಲ್ಲಿ ಮಕ್ಕಳ ಜಗಳ, ಸೊಸೆ ಅತ್ತೆ ಜಗಳ, ಇವೆಲ್ಲ ಕಲಹ. ಕಲಿ ಅಂದರೆ ಕಲಹ ಉಂಟು ಮಾಡಬಹುದು. ಅವನ ಹೆಂಡತಿ ಕೂಡ ಅದೇನೆ, ಮಂಥರ ಇದ್ಲಲ್ಲ, ಕೈಗೆಲ್ಲ ದುರುಪದೇಶ ಮಾಡಿದ್ಲ ನೋಡಿ, ಅವಳೇನೆ ಅವನ ಹೆಂಡತಿ. ಅವರಿಬ್ಬರು ಕೂಡ ಒಟ್ಟಿಗೆ ಇದ್ರು ಅಂದ್ರೆ ಮನೆಯಲ್ಲಿ ಯಾವತ್ತೂ ಕೂಡ ಮನೆಯಲ್ಲಿ ಮನಸ್ಸಮಾಧಾನ ಇರೋದಿಲ್ಲ. ಆಗ ನಾವು ಈ ದುರ್ಗಾದೇವಿಯ ಪೂಜೆಯನ್ನ ಮಾಡಿದ್ವಿ ನಾವು ಅಂತ ಹೇಳಿದ್ರೆ, ಆಗ ಅಲಕ್ಷ್ಮೀ ಮೇ ನಶ್ಯತಾಂ ತ್ವಾಂ ವೃಣೆ. ಅಮ್ಮ, ನಾನು ನೀನು ಕೇಳೋದು ಇಷ್ಟೇ, ನಮ್ಮ ಮನೆಯಲ್ಲಿ ಅಲಕ್ಷ್ಮಿ ತುಂಬ್ಕೊಂಡ್ಬಿಟ್ಟಿದ್ದಾಳೆ, ಅವಳನ್ನು ಓಡಿಸಿ ನಮಗೆ ನೀನು ಬಂದು ವಾಸ ಮಾಡಮ್ಮ ಅಂತ ನಾವು ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡಿದ್ವಿ ಅಂದ್ರೆ ಅಲಕ್ಷ್ಮಿ ಓಡಿ ಹೋಗ್ತಾಳೆ. ಆಗ ಲಕ್ಷ್ಮಿ ಬಂದು ಇಲ್ಲಿ ವಾಸ ಮಾಡ್ತಾಳೆ. ಅವತ್ತಿಂದ ಯಾವ ಜಗಳಾದಿಗಳು ಇರಲ್ಲ, ಮನಃಶಾಂತಿ ಇರುತ್ತೆ. ಅದಕ್ಕೋಸ್ಕರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತೂ ನವರಾತ್ರಿ ಅಂತ ಹೇಳಿಕ್ಕೆ ಮುಖ್ಯವಾಗಿ ಕಾರಣ ಇನ್ನೊಂದೇನಂದ್ರೆ, ಹಗಲಕ್ಕಿಂತಲೂ ಕೂಡ ರಾತ್ರಿ ಕಾಲದಲ್ಲೇ ಪಾಪ ಜಾಸ್ತಿ ಆಗೋದು ನಾವು. ಯಾಕಂದ್ರೆ ಇವರೆಲ್ಲ ರಾಕ್ಷಸರು, ನಕ್ತಂಚರರು, ರಾತ್ರಿಯಲ್ಲಿ ಸಂಚಾರ ಮಾಡುವುದು ಜಾಸ್ತಿ. ಅವರು ರಾಕ್ಷಸರಿಗೆ ರಾತ್ರಿಯಲ್ಲಿ ಬಲ ಆಧಿಕ್ಯವೂ ಇದೆ. ಈ ಅನಾಚಾರಗಳನ್ನೇ ಮಹಿಷಾಸುರ, ಶುಂಭ ನಿಶುಂಭ, ಚಂಡ ಮುಂಡ, ರಕ್ತಬೀಜ ಅಂತ ನಾವೆಂದು ಕರೆದಿದ್ದಾರೆ. ಅವರೆಲ್ಲ ಮೂರ್ತಿಮತ್ತಾಗಿ ಆ ಕಾಲದಲ್ಲಿ ಇದ್ರು, ಈಗ ಅಮೂರ್ತರಾಗಿ ನಮ್ಮಲ್ಲಿದ್ದಾರೆ. ಈಗ ಆ ನಮ್ಮನ್ನ ನಾಶ ಮಾಡಬೇಕಾಗಿದ್ರೆ ಆ ಪರಮಾತ್ಮನ ಅನುಗ್ರಹ, ದುರ್ಗಾದೇವಿಯ ಅನುಗ್ರಹ, ಲಕ್ಷ್ಮೀದೇವಿಯ ಅನುಗ್ರಹ ಬೇಕು. ಆ ಅನುಗ್ರಹಕ್ಕೋಸ್ಕರವಾಗಿ ನಾವಿಲ್ಲಿ ಪೂಜೆ ಮಾಡೋದು. ಹಾಗಾದ್ರೆ ಏನೇನು ಪೂಜೆ ಮಾಡಬೇಕಿಲ್ಲಿ ಅಂತ ಪ್ರಶ್ನೆ ಬಂದಾಗ, ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.